ವೆಲ್ಕಮ್ ಬ್ಯಾಕ್. ಹಳ್ಳಿಗಳಾದವರು ನಮ್ಮ ಕರುನಾಡು. ಅದರಲ್ಲೂ ಆ ಗ್ರಾಮಗಳಲ್ಲಿನ ವೈವಿಧ್ಯಮಯ ಆಚಾರ ವಿಚಾರಗಳು, ಸಂಸ್ಕೃತಿಗಳು, ಜಾತ್ರೆಗಳು, ಊರ ಹಬ್ಬಗಳ ಮೂಲಕ ಜನರಿಗೆ ಪರಿಚಯ ಆಗುತ್ತೆ. ಸದ್ಯ ಮಾಗಡಿಯ ಉಜ್ಜಿನಿಯಲ್ಲಿ ನಡೆಯೋ ಚೌಡೇಶ್ವರಿ ಜಾತ್ರೆ ಮೇಲೆ ಒಂದು ಸಿನಿಮಾ ತಯಾರಾಗಿದೆ. ಅದೇ ಊರಬ್ಬ. ಸುಮಾರು 40ಕ್ಕೂ ಅಧಿಕ ನುರಿತ ಕಲಾವಿದರಿರೋ ಈ ಸಿನಿಮಾನ ಜಾತ್ರೆಯಲ್ಲೇ ಸೆರೆ ಹಿಡಿದಿರೋದು ಅಚ್ಚರಿ. ಅದರ ಟ್ರೈಲರ್ ರಿಲೀಸ್ ಆಗಿದ್ದು ಇಂಪ್ರೆಸಿವ್ ಆಗಿದೆ. ಊರಬ್ಬ ಚಿತ್ರದಲ್ಲಿ ಗ್ಯಾರಂಟಿ ನ್ಯೂಸ್. ತಾನಿಶಾ ಹೇಳಿದ್ದೇನು? ಉಜ್ಜಿನಿ ಚೌಡೇಶ್ವರಿ ಜಾತ್ರೆಯ ನೈಜ ದೃಶ್ಯಕ್ಕೆ ಸಿನಿಮಾ ರೂಪ. 6 ಮಂದಿ ದಲಿತರಿಗೆ ಜನಿವಾರ ಹಾಕಿಸಿ ಅಗ್ನಿಕುಂಡ ದಾಟಿಸ್ತಾರೆ. 5 ಡೈರೆಕ್ಟರ್ಸ್, 8 ಕ್ಯಾಮ್ರಾಗೆ ಮಾಸ್ಟರ್ ಮೈಂಡ್ ಲಕ್ಕಿ ಶಂಕರ್. ಇದು ಊರಪ್ಪ ಅನ್ನೋ ಹೊಸ ಸಿನಿಮಾದ ಟ್ರೈಲರ್ ಝಲಕ್. ಮಾಗಡಿ ತಾಲೂಕಿನ ಸುಪ್ರಸಿದ್ಧ ಉಜ್ಜಿನಿ ಚೌಡೇಶ್ವರಿ ಜಾತ್ರೆ, ಅದರ ಹಿನ್ನೆಲೆಯಲ್ಲಿ ನಡೆಯುವ ಕತೆ ಇಟ್ಕೊಂಡು ನಿರ್ದೇಶಕ ಲಕ್ಕಿ ಶಂಕರ್ ಊರಪ್ಪ ಅನ್ನೋ ಚಿತ್ರವನ್ನ ಕಟ್ಟಿಕೊಟ್ಟಿದ್ದಾರೆ. ಒನ್ಸ್ ಮೋರ್ ಕೌರವ ಖ್ಯಾತಿಯ ನರೇಶ್ ಗೌಡ, ತಾನಿಶಾ ಕುಪ್ಪಂಡ, ಪಾಯಲ್ ಚಂಗಪ್ಪ, ಸಿದ್ದು ಮೂಲಿಮನಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿರುವ ಈ ಚಿತ್ರದ ಟ್ರೈಲರ್ನ ಕುಣಿಗಲ್ ಶಾಸಕ ರಂಗನಾಥ್ ಬಿಡುಗಡೆ ಮಾಡಿ ಟೀಮ್ಗೆ ಶುಭ ಹಾರೈಸಿದ್ರು. ನಾನು ಸಾಕಷ್ಟು ಮೂವಿಗಳನ್ನ ನೋಡ್ತಿರಂತ ಹಿನ್ನೆಲೆಯಲ್ಲಿ ಈ ಮೂವಿಲಿ ಬಹಳ ಸಿಂಪಲ್ ಆಗಿ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಒಂದು ವಿಶೇಷತೆ ಏನಂದ್ರೆ, ಫಸ್ಟ್ ನನ್ನ ಡೈರೆಕ್ಟರ್ ಲಕ್ಕಿ ಶಂಕರ್ ಅವ್ರಿಗೆ ಧನ್ಯವಾದ ಬಯಸ್ತೇನೆ. ಬಹಳ ಸ್ಟ್ರಾಂಗ್ ಆಗಿ ವೈಬ್ರೆಂಟ್ ಆಗಿ ಮ್ಯೂಸಿಕ್ ಬಂದಿದೆ. ದಟ್ ಇಸ್ ಒನ್ ಥಿಂಗ್. ಜಾತ್ರೆಯ ನೈಜ ದೃಶ್ಯಗಳನ್ನ ನಿರ್ದೇಶಕರುಗಳಾದ ಎಂಡಿ ಶ್ರೀಧರ್, ಎಚ್ ವಾಸು, ಎವಿ ಕೃಷ್ಣಕುಮಾರ್, ಬಾಹುಬಲಿ, ಈಶ್ವರ್ ಹೀಗೆ 5 ಜನ ಸೇರಿ ಬರೋಬ್ಬರಿ 8 ಕ್ಯಾಮ್ರಾಗಳನ್ನ ಬಳಸಿಕೊಂಡು ಚಿತ್ರಿಸಿರೋದು ವಿಶೇಷ. ವೇದಿಕೆಯಲ್ಲಿ ಎಚ್ ವಾಸು ಮಾತನಾಡಿ, ನಾವೆಲ್ಲ ಗೌಡ್ರ ಊರಿಗೆ ಹಬ್ಬಕ್ಕೆ ಅಂತಾನೆ ಹೋಗ್ತಿದ್ದೆವು. ಅಲ್ಲಿ ನಡೆಯುವ ಒಂದಷ್ಟು ತಪ್ಪುಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದೇವೆ. ಎಲ್ಲರೂ ಸೇರಿ ಡೈಲಾಗ್ ಬರೆದಿದ್ದೇವೆ ಎಂದರು. ಅದನ್ನ ಅಲ್ಲಿ ಏನೇನು ತಪ್ಪುಗಳು ಏನೇನು ನಡೆಯುತ್ತೆ, ಆ ಊರ ಹಬ್ಬಕ್ಕೆ ಏನ್ ಮಹತ್ವ ಇದೆ, ಅದನ್ನ ಬಿಟ್ಟು ನಾವೇನೇನು ತಪ್ಪುಗಳು ಮಾಡ್ತೀವಿ ಅನ್ನೋ ವಿಷಯನ ಅಲ್ಲಿ ನಾವೇ ಚರ್ಚೆ ಮಾಡಿಕೊಂಡು ಅದೇ ತರ ಅದನ್ನೇ ಒಂದು ಕತೆ ತರ ಮಾಡಿ ಆ ಊರು ದೇವತೆ ಬಗ್ಗೆ ಒಂದು ಒಳ್ಳೆ ಪ್ರಶಂಸೆ ಬರೋ ತರ ಮಾಡಬೇಕು ಅನ್ನೋ ಇದ್ರ ಮೇಲೆ ಈ ಕತೆ ಮಾಡಿ ಅದಕ್ಕೊಂದು ಎಲ್ಲರೂ ಸೇರಿ, ನಾನು ಒಬ್ಬನೇ ಬರೆದಿಲ್ಲ ಇದನ್ನ ಡೈಲಾಗು, ಎಲ್ಲ ಡೈರೆಕ್ಟರ್ಗಳು, ನಾನು, ಶ್ರೀಧರ್, ಶಂಕರ್, ಆಮೇಲೆ ಬಾಹುಬಲಿ, ಎಲ್ಲರೂ ನಾವು ಎಷ್ಟು ಜನ ಸ್ನೇಹಿತರುಗಳು ಇದೀವೋ, ನರೇಶ್ ಗೌಡ್ರು ಫ್ರೆಂಡ್ಸ್ ಯಾರು ಡೈರೆಕ್ಟರ್ಗಳು ಮಾಡಿದೀವೋ ಅಷ್ಟು ಜನ ಸೇರಿ ಬರೆದಿರೋ ಅಂತ ಸಂಭಾಷಣೆ. ಈ ಸಂದರ್ಭದಲ್ಲಿ ಮಾತನಾಡಿದ ಲಕ್ಕಿ ಶಂಕರ್, ಇದು ನಾನು ಮಾಡಿದ್ದಲ್ಲ, ಆ ತಾಯಿ ಚೌಡೇಶ್ವರಿಗೆ ಮಾಡಿಸಿದ್ದು. ಆಕೆಯ ಶಕ್ತಿಯನ್ನ ನಂಬಿ ಈ ಚಿತ್ರ ಮಾಡಿದ್ದೇನೆ. ಹಿಂದಿನಿಂದ ಕಂಟೆಂಟ್ ಬೇಸ್ ಸಿನಿಮಾಗಳನ್ನೇ ಮಾಡಿಕೊಂಡು ಬಂದಿದ್ದೇನೆ. ಏನಾದ್ರೂ ವೆರೈಟಿ ಮಾಡೋಣ ಎಂದಾಗ ಈ ಕಾನ್ಸೆಪ್ಟ್ ಹೊಳೆಯಿತು. ಶೂಟಿಂಗ್ ಮಾಡುವಾಗ ಊರ ಜನರ ಸಹಕಾರ ತುಂಬಾ ಇತ್ತು. ಈ ತರಹದ ಪ್ರಾಜೆಕ್ಟ್ ಮಾಡಲು ನಿರ್ಮಾಪಕ ನರೇಶ್ ಗೌಡ್ರು ಸಾಥ್ ನೀಡಿದ್ರು. ಯುಗಾದಿ ಹಬ್ಬದ 15 ದಿನಗಳ ನಂತರ ಈ ಜಾತ್ರೆ ಪ್ರಾರಂಭವಾಗುತ್ತೆ. ಡೈಲಾಗ್ ಬರೆದ ವಾಸು ಶ್ರೀಧರ್ ಅವರೇ ನಿಜವಾದ ಡೈರೆಕ್ಟರ್. ಅವರ ಸಲಹೆ ತಗೊಂಡು ಇಡೀ ಜಾತ್ರೆಯನ್ನ ಲೈವ್ ಆಗಿ ಶೂಟ್ ಮಾಡಿದ್ದೇವೆ. ಈ ಪ್ರಯತ್ನ ಭಾರತದಲ್ಲೇ ಮೊದಲು. ಸಾವಿರಾರು ವರ್ಷಗಳ ಹಿಂದೆ ನಡೆದ ಇತಿಹಾಸವನ್ನ ತಿಳಿದುಕೊಂಡು ಸಿನಿಮಾ ಮಾಡಿದ್ದೇವೆ ಎಂದರು. ಇದು ನಾನ್ ಮಾಡಿದ್ದಲ್ಲ, ಆಕ್ಚುಲಿ ತಾಯಿ ಚೌಡೇಶ್ವರಿ ದೇವಿ ಮಾಡಿಸಿರೋದು ಅಂತ ನಾನು ಅನ್ಕೊಂಡಿದ್ದೀನಿ. ಫಸ್ಟ್ ದಿನದಿಂದ ಹಂಗೆ ಅನ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ಆ ದೇವಿ ಶಕ್ತಿನೇ ಆ ತರದ್ದು. ಅದನ್ನ ನಂಬಿ ಸಿನಿಮಾ ಮಾಡಿದ್ದೀನಿ. ಎರಡನೇದಾಗಿ ತುಂಬಾ ಕೃತಜ್ಞತೆಗಳು ನಾವು ಹೇಳ್ಬೇಕಾಗಿರೋದು ನಮ್ಮ ತಂಡದವರು ಎಲ್ಲರೂ ಉಜ್ಜಿನಿ ಊರು ಜನತೆಗೆ. ಯಾಕಂತ ಹೇಳಿದ್ರೆ ಅವ್ರ ಸಹಕಾರ ಇಲ್ಲ ಅಂದ್ರೆ ಈ ಸಿನಿಮಾ ಶೂಟಿಂಗ್ ಮಾಡಕ್ ಆಯ್ತಾ ಇರ್ಲಿಲ್ಲ. ಅಷ್ಟು ನೀಟಾಗಿ ನಮಗೆ ಕೋಆಪರೇಟ್ ಮಾಡಿ ಎಲ್ಲಾನು ಅನುಕೂಲ ಮಾಡಿ ಆ ಜಾತ್ರೆ ಶೂಟಿಂಗ್ ಮಾಡ್ಕೊಟ್ಟು ಇವತ್ತು ಈ ಸಿನಿಮಾ ರಚನೆ ಆಗಿದೆ. ಪ್ರಮುಖ ಪಾತ್ರಧಾರಿ ಹಾಗೂ ನಿರ್ಮಾಪಕರಾದ ನರೇಶ್ ಗೌಡ್ರು ಮಾತನಾಡಿ, ಈ ಸಿನಿಮಾ ಆಗಲು ಮುಖ್ಯ ಕಾರಣ ಲಕ್ಕಿ ಶಂಕರ್. ಸಿನಿಮಾನೇ ಮಾಡಬಾರದು ಎಂದುಕೊಂಡಿದ್ದೆ. ಮಂಗಳವಾರ ಚೌಡೇಶ್ವರಿ ದೇವಿಯ ವಾರ. ಚಿತ್ರದ ಎಲ್ಲಾ ಕೆಲಸಗಳು ಇದೇ ದಿನ ಆಗುತ್ತಿವೆ. 6 ಜನ ದಲಿತರಿಗೆ ಜನಿವಾರ ಹಾಕಿಸಿ ಅಗ್ನಿಕುಂಡ ದಾಟಿಸ್ತಾರೆ. ಈ ಚಿತ್ರದಲ್ಲಿ 30 ರಿಂದ 40 ಜನ ಕಲಾವಿದರು ಆಕ್ಟ್ ಮಾಡಿದ್ದಾರೆ. ನಾನು ಒಂದು ಪಾತ್ರ ಮಾಡಿದ್ದೇನೆ. ಚಿತ್ರಕ್ಕೆ ತುಂಬಾ ಜನ ತಂತ್ರಜ್ಞರು ಕೈ ಜೋಡಿಸಿದ್ದಾರೆ. ನಿಡಸಾಲೆ ಪುಟ್ಟಸ್ವಾಮಯ್ಯ, ಮಿಮಿಕ್ರಿ ಗೋಪಿ ಸೇರಿದಂತೆ ಬಹಳಷ್ಟು ಸ್ನೇಹಿತರು ನನಗಾಗಿ ಬಂದಿದ್ದಾರೆ ಎಂದರು. ಹೌದೌದು, ಜಾತ್ರೆ ಹಬ್ಬ ಸಡಗರ ಆನಂದ ಎಲ್ಲ ತರನು ಇದೆ ಸರ್.
ಈ ನಾನೇ ಹೀರೋ ಅಂತ ಏನಿಲ್ಲ ಸರ್, ಇದರಲ್ಲಿ ಈ ಸಿನಿಮಾನೇ ಹೀರೋ ಸರ್. ನನ್ನೊಂದು ಪಾತ್ರ ಅಷ್ಟೇ. ಸುಮಾರು ಒಂದು 30-40 ಜನ ಆರ್ಟಿಸ್ಟ್ ಇದ್ದಾರೆ ಸರ್ ಇದರಲ್ಲಿ. ಎಲ್ಲ ಇಟ್ಕೊಂಡು ಸುಮಾರು 2 ವರ್ಷ ಸತತವಾಗಿ ಒಂದು 8 ಕ್ಯಾಮ್ರಾ ಇಟ್ಕೊಂಡು 5 ಜನ ಡೈರೆಕ್ಟರ್ 5 ಕಡೆ ಶೂಟ್ ಮಾಡಿ. ದೊಡ್ಡಣ್ಣ ಸರ್ ಹೇಳ್ತಾ ಇದ್ರು, ಏನು ಎಲ್ಲ ಕರ್ಕೊಂಡು ಅಲ್ಲಿ ಹಿಂಗೆ ಮಾಡಿಸ್ಬಿಟ್ಟಿದ್ರಿ, ಡಬ್ಬಿಂಗ್ ಮಾಡ್ಬೇಕಾದ್ರೆ ಬಂದು ಹೇಳಿದ್ರು, ಏನು ಹಿಂಗೆಲ್ಲ ಮಾಡ್ಬಿಟ್ಟಿದ್ದೀರಾ ನೀವು, ನಾನು ಏನೋ ಸುಮ್ಮನೆ ಏನೋ ಒಂದು ಸಿಂಪಲ್ ಸಿನಿಮಾ ಮಾಡ್ತೀರಾ ಅನ್ಕೊಂಡ್ಬಿಟ್ಟಿದೆ ಅಂತ ಹೇಳಿದ್ರು. ಬಟ್ ಅವ್ರು ಡಬ್ಬಿಂಗ್ ಮಾಡೋ ಟೈಮಲ್ಲಿ ನಮ್ಗೆ ಹೇಳಿದ್ರು, ತುಂಬ ಒಳ್ಳೇದಾಗುತ್ತೆ ನಿಮಗೆ ಅಂತ ಆಶೀರ್ವಾದ ಮಾಡಿದ್ದಾರೆ ಸರ್. ಅವ್ರು ಬರಬೇಕಾಗಿತ್ತು, ಅವ್ರ ಕಾರಣಾಂತರ ಬರೋಕ್ಕಾಗಿಲ್ಲ. ನಟಿ ತನಿಷಾ ಕುಪ್ಪಂಡ ಮಾತನಾಡುತ್ತಾ, ಎಲ್ಲರ ಪರಿಶ್ರಮದಿಂದ ಈ ಸಿನಿಮಾ ಆಗಿದೆ. ಊರಬ್ಬಕ್ಕೆ ಹೋಗಿ ಅಲ್ಲಿನ ಪಾತ್ರಧಾರಿಗಳಾಗಿ ನಾವು ಕೆಲಸ ಮಾಡಿದ್ದೇವೆ ಎಂದರು. ಅಲ್ಲದೆ ನಮ್ಮ ಗ್ಯಾರಂಟಿ ನ್ಯೂಸ್ ಆ ಜಾತ್ರೆಯನ್ನ ಕವರೇಜ್ ಮಾಡುವಲ್ಲಿ ಯಶಸ್ವಿಯಾಗಿದೆ. ನಮ್ಮ ಸಿನಿಮಾ ವರದಿಗಾರ್ತಿ ಕೀರ್ತಿ ಪಾಟೀಲ್ ಕೂಡ ಈ ಚಿತ್ರದಲ್ಲಿ ನಟಿಸಿದ್ದು, ಅದನ್ನ ನಟಿ ತನಿಷಾ ಕುಪ್ಪಂಡ ವೇದಿಕೆಯ ಮೇಲೆಯೇ ಹಂಚಿಕೊಂಡಿರೋದು ಇಂಟ್ರೆಸ್ಟಿಂಗ್. ಸರ್ ಹೇಳಿದಾಗೆ ಆ ಶೂಟಿಂಗ್ ಸ್ಪಾಟ್ ನಲ್ಲಿ ನಾನು ನೋಡಿದಾಗ ಎಲ್ಲರಿಗಿಂತ ಹೆಚ್ಚು ನಾನು ಹೈಲೈಟಿಂಗ್ ಆಗಿ ನನಗೆ ಕಾಣಿಸಿದ್ದು ದೊಡ್ಡಣ್ಣ ಸರ್. ತುಂಬಾ ಸಿಂಪಲ್ ಆಗಿ ಯಾವ ಸ್ಪಾಟ್ ಅಂದ್ರೆ ಆ ಸ್ಪಾಟ್ ಅಲ್ಲಿ ಶೂಟ್ ಮಾಡ್ತಿದ್ರು. ಅಂಡ್ ಇನ್ನೊಂದು ಅರವಿಂದ್ ಸರ್ ಶೂಟ್ ಮಾಡ್ತಾ ಇದ್ರು. ಅಂಡ್ ಕೆಲವ್ರನ್ನ ನಾನು ಮೀಟ್ ಮಾಡೋದಕ್ಕೆ ನನಗೆ ಅವಕಾಶನೇ ಸಿಕ್ಕಿಲ್ಲ ಅಲ್ಲಿ, ಯಾಕೆಂದ್ರೆ ಅಷ್ಟು ಸ್ಪಾಟ್ ಗಳಲ್ಲಿ ಶೂಟ್ ನಡೀತಾ ಇತ್ತು. ಅಂಡ್ ಅಷ್ಟು ದೊಡ್ಡ ಮಟ್ಟದ ಜಾತ್ರೆ ನಾನು ಲೈಫ್ ನಲ್ಲಿ ನೋಡಿರ್ಲಿಲ್ಲ. ನಾನು ನೋಡಿರೋದನ್ನೇ ಮೊದಲನೇ ಬಾರಿ. ಸೊ ತುಂಬಾ ಜನನ ನೋಡಿ, ಅಂಡ್ ಅಫ್ಕೋರ್ಸ್ ನಮ್ಮ ಮುಂದೆ ಕೀರ್ತಿ ಅವರು ಇದ್ದಾರೆ. ಅವ್ರು ಆಕ್ಚುಲಿ ಇಲ್ಲಿ ಇರ್ಬೇಕು, ಅವರು ಆಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಸೊ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದ್ರಿಂದ ಅವರು ಆಕ್ಚುಲಿ ಇಲ್ಲಿ ಇರ್ಬೇಕು. ಎಲ್ಲಾರನ್ನೂ ನೋಡಿ ಒಂಥರ ತುಂಬಾ ಖುಷಿ ಆಗ್ತಾ ಇತ್ತು ನಮಗೆ. ಆಯುಷ್ ಎಂಟರ್ಪ್ರೈಸಸ್ ಬ್ಯಾನರ್ ನಡಿ ನರೇಶ್ ಗೌಡ್ರು ನಿರ್ಮಿಸಿರುವ ಈ ಚಿತ್ರದಲ್ಲಿ ದೊಡ್ಡಣ್ಣ, ಮಿಮಿಕ್ರಿ ಗೋಪಿ, ಬೀರಾದಾರ್, ಸಿದ್ದು ಮೂಲಿಮನಿ, ಮಿತ್ರ, ಪಾಯಲ್ ಚಿಂಗಪ್ಪ, ಡಾಕ್ಟರ್ ನಂಜಪ್ಪ, ಅರವಿಂದ್ ರಾವ್ ಹೀಗೆ ಬಹುದೊಡ್ಡ ಕಲಾವಿದರ ದಂಡೆ ಇದೆ. ಅಕ್ಷಯ್ ಎಸ್ ರಿಷಬ್ ಸಂಗೀತ, ಕೃಷ್ಣಕುಮಾರ್ ಸಿನಿಮಾಟೋಗ್ರಫಿ, ಆರ್.ಡಿ. ರವಿ ಸಂಕಲನ ಈ ಚಿತ್ರಕ್ಕಿದೆ. ಒಟ್ಟಾರೆ ಈ ಊರಬ್ಬ ಸಿನಿಮಾ ಮಾಗಡಿ ಭಾಗದ ಜನರಿಗೆ ಮಂದಿರ ಟ್ರಿಬ್ಯೂಟ್. ಕಲ್ಚರ್ನ ಎಕ್ಸ್ಪ್ಲೋರ್ ಮಾಡುವಂತಹ ಊರಬ್ಬ ಶೈಲಿಯ ಚಿತ್ರಗಳು ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನ ಮತ್ತಷ್ಟು ಗಟ್ಟಿಗೊಳಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಬೀರಗಾನಹಳ್ಳಿ, ಲಕ್ಷ್ಮೀನಾರಾಯಣ್, ಫಿಲಂ ಬ್ಯೂರೋ ಹೆಡ್, ಗ್ಯಾರಂಟಿ ನ್ಯೂಸ್. ನಮ್ಮ ಅರ್ಜುನರಾಯ ತಮಿಳರ ಬೀದಿಗೆ ಬಂದಾಗ ವಾಂಗೋ ವಾಂಗ ಜೋಗಿ ನಿಂಗಳನ್ನ ಬಿಟ್ಟು ವಾಂಗ ಜೋಗಿ